ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಮತ್ತು ಇವತ್ತು ಸೋಮವಾರ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳುವ ಅಂತ ಹೇಳಿ ನೆನ್ನೆನೇ ಮಟನ್ ತೊಗೊಂಬಂದಿದ್ರು. ಅದನ್ನು ಫ್ರೀಸರ್ಲಿ ಇಟ್ಟಿದ್ದೆ. ಅದನ್ನು ಹೊರಗಡೆ ತೆಗೆದು ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ ತಣ್ಣೀರಿಗೆ ಹಾಕಿ ಇಡ್ತಾಯಿದ್ದೆ. ಮತ್ತು ಮಧ್ಯಾಹ್ನ ಅನ್ನ ಮಾಡುವ ಅಂತ ಹೇಳಿ ಬೆಂಕಿ ಒಲೆನ ಹಚ್ಬಿಟ್ಟು ಅನ್ನಕ್ಕೆ ನೀರಿಟ್ಕೊಂಡು ಮಟನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಮಟನೆಲ್ಲ ಕ್ಲೀನ್ ಮಾಡಿ ಅದನ್ನು ಕುಕ್ಕರಿಗೆ ಹಾಕ್ಕೊಂಡೆ. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು 4 ವಿಶಿಲನ್ನ ಹೊಡಿಸ್ಬೇಕು. ನಾನು 4 ವಿಶಿಲ್ ಹೊಡಿಸ್ತೀನಿ, ಯಾಕೆಂದರೆ ಈ ಮಾಂಸ ತುಂಬ ಎಳೆ ಮಾಂಸ ಮಟನ್, ಹಾಗಾಗಿ 4 ವಿಶಿಲ್ ಹೊಡಿಸಿದೆ. ಮತ್ತು ಈರುಳ್ಳಿ ಟೊಮೊಟೊ ಚೆಂದ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆಂದ ಫ್ರೈ ಮಾಡಿಕೊಂಡು ಬೇಯಿಸಿದ ಮಟನ್ ಅದರೊಳಗೆ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡೆ. ಮತ್ತು ನಮ್ಮ ಇಲ್ಲಿ ಮಟನ್ ಸಾಂಬಾರು ಮಾಡೋದು ಇಷ್ಟ ಇಲ್ಲ ಯಾರಿಗೂ, ಅದು ಗ್ರೇವಿ ಥರ ಮಾಡಿಕೊಟ್ರೇ ಅವ್ರು ಇಷ್ಟಪಡೋದು. ಇದ್ರ ಜೊತೆಗೆ ಬೇಳೆ ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟಾಗಿರ್ತದೆ. ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಗೀತು. ಮತ್ತು ಅಡುಗೆ ಕೆಲಸ ಮುಗಿದ್ಮೇಲೆ ಅಡುಗೆ ಮನೇನು ಹೊರ್ಕೆರೆನೂ ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ ಎಲ್ಲನೂ ಗುಡಿಸಿ ಒರೆಸ್ಕೊಂಡೆ. ಅಷ್ಟೊತ್ತಿಗೆ ಸಮಯ 1 ಗಂಟೆ ಆಗಿತ್ತು. ಹಾಗೆ ಸ್ನಾನ ಎಲ್ಲ ಮಾಡ್ಕೊಬಂದುಬಿಟ್ಟು ಊಟ ಮಾಡುವ ಅಂತ ಹೇಳಿ ನಾನು ಸ್ನಾನ ಎಲ್ಲ ಮಾಡಿ ಊಟ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಗೈಡ್ಸ್. ಬಾಯ್.